ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಿಡುಕಿನ ಗರ್ಲ್ ಫ್ರೆಂಡ್ನ ನಿಭಾಯಿಸುವುದು ಹೇಗೆ? ಸಿಟ್ಟು ಸಕಾರಣವಿಲ್ಲದೆ ಬಂದರೆ ಅದನ್ನು ಸಿಡುಕುತನ ಎಂದು ಕರೆಯುವರು. ಮಹಿಳೆಯರಲ್ಲಿ ಭೂಮಿ ತಾಯಿಯಂತಹ ತಾಳ್ಮೆಯ ಗುಣ ಇರುವುದು ಎಂದು ಹಿರಿಯರು ಹೇಳುವರು. ಆದರೆ ಕೆಲವರು ತುಂಬ ಬೇಗನೆ ಸಿಟ್ಟುಗೊಳ್ಳುವವರು. ಇಂತಹ ಸಿಟ್ಟನ್ನು ನಿಭಾಯಿಸುವುದು ಸ್ವಲ್ಪ ಕಷ್ಟ. ಪ್ರೇಮಿಗಳಲ್ಲಿ ಇಂತಹ ಸಿಟ್ಟುಗಳಲ್ಲೂ ಹುಡುಗಿಯರು ಇದ್ದರೆ ಅವರನ್ನು ನಿಭಾಯಿಸುವುದು ತುಂಬ ಕಷ್ಟ. ಯಾಕೆಂದರೆ ಅವರು ಹೇಗೆ ಸಿಟ್ಟುಗೊಳ್ಳುವವರು ಎಂದು ಹೇಳುವುದು ಕಷ್ಟ. ಸಣ್ಣ ಸಣ್ಣ ವಿಚಾರಕ್ಕೂ ಇವರು ಸಿಡುಕುವವರು. ಇಂಥವರ ಜೊತೆಗೆ ಸಂಬಂಧ ಹೊಂದಾಣಿಕೆ ಮಾಡಿಕೊಂಡು ಹೋಗುವುದು ದೊಡ್ಡ ಸವಾಲಿನ ಕೆಲಸ. ಕೆಲವರು ಹುಡುಗರು ಇಂತಹ ಹುಡುಗಿಯರಿಗಿಂತ ರೋಸಿ ಹೋಗಿ ಕೊನೆಗೆ ಸಂಬಂಧಕ್ಕೆ ಗುಡ್ ಬೈ ಹೇಳುವವರು. ಹಾಗಾದರೆ ಸಿಡುಕುವ ಪ್ರೇಮಿಯನ್ನು ಸರಿಪಡಿಸುವುದು ಹೇಗೆ ಎಂದು ನಾವು ನಿಮಗೆ ಈ ಸ್ಟೋರಿಯಲ್ಲಿ ತಿಳಿಸಿಕೊಡಲಿದ್ದೇವೆ. ತಾಳ್ಮೆ ಕಳೆದುಕೊಳ್ಳಬೇಡಿ. ನೀವು ಕೂಡ ಪ್ರೀತಿ ಸಾಲ ತಾಳ್ಮೆ ಕಳೆದುಕೊಳ್ಳಬೇಡಿ. ಕಾರಣವಿಲ್ಲದೆ ಯಾರಾದರೂ ಸಿಟ್ಟುಕೊಂಡ ವೇಳೆ ನಿಮಗೆ ಕೂಡ ಕೋಪ ಬರುವುದು ಸ್ವಾಭಾವಿಕ. ಆದರೆ ಬೇರೆ ಸಮಯದಲ್ಲಿ ನೀವು ಹಾಗೆ ಅವರ ಮಾತನ್ನು ತಾಳ್ಮೆಯಿಂದ ಕೇಳಿ ಮತ್ತು ಆಕೆ ಸಮಾಧಾನವಾಗುವ ತನಕ ಕಾಯಿರಿ. ಏಕಾಂಗಿಯಾಗಿರಲು ಬಿಡಿ. ಆಕೆ ತುಂಬ ಸಮಾಧಾನವಾಗಿರುವ ವೇಳೆ ನೀವು ಆಕೆಯ ಜೊತೆಗೆ ಮಾತನಾಡಿ. ನೀವು ಕೋಪಗೊಂಡ ವೇಳೆ ಏಕಾಂಗಿಯಾಗಿರಲು ಬಯಸುತ್ತೀಯಾ ಎಂದು ಕೇಳಿ ನೋಡಿ. ಕೆಲವರು ಕೋಪಗೊಂಡ ವೇಳೆ ಏಕಾಂಗಿಯಾಗಿ ಇರಲು ಬಯಸುವವರು ಮತ್ತು ಇನ್ನೂ ಕೆಲವರು ಬೇರೆಯವರ ಪ್ರಶ್ನಿಸಿದರೆ ಅದರಿಂದ ಮತ್ತಷ್ಟು ಸಿಟ್ಟುಗೊಳ್ಳುವವರು. ಬೇರೆಯವರು ತಮ್ಮ ಮಾತು ಕೇಳಬೇಕೆಂದು ಅವರು ಬಯಸುವವರು. ತಪ್ಪರ್ಥ ಮಾಡಿಕೊಳ್ಳಬೇಡಿ. ಇಂತಹ ಸಂದರ್ಭಗಳಲ್ಲಿ ಅತಿಯಾಗಿ ಆಲೋಚನೆ ಮಾಡುವುದು ಬಿಡಬೇಕು. ಆಕೆ ನಿಮ್ಮ ಬಗ್ಗೆ ಏನಾದರೂ ಮಾನಹಾನಿಯಾಗುವಂತಹ ಮಾತನ್ನು ಹೇಳಿದ್ದರೂ ಅದು ಆ ಕ್ಷಣದ ಕೋಪದಿಂದ ಆಗಿರಬಹುದು. ಇದು ನಿಮಗೆ ತೊಂದರೆ ಉಂಟು ಮಾಡಿದರೂ ಆಕೆ ಸಮಾಧಾನಗೊಂಡ ಬಳಿಕ ಕ್ಷಮೆ ಕೇಳಬಹುದು. ನಿರಾಸಕ್ತಿ ತೋರಿಸಬೇಡಿ. ಆಕೆಗೆ ಸಿಟ್ಟು ಬಂದ ವೇಳೆ ನೀವು ಯಾವ ರೀತಿ ವರ್ತಿಸುತ್ತೀರಿ ಎನ್ನುವುದು ಆಕೆಯನ್ನು ಇನ್ನಷ್ಟು ಕುಪಳಿತವಾಗಿ ಮಾಡಬಹುದು. ಆಕೆಗೆ ಸಹೋದ್ಯೋಗಿ ಬಗ್ಗೆ ಕೋಪ ಬಂದಿರುವುದು ಮತ್ತು ಇದನ್ನು ನಿಮ್ಮ ಜೊತೆಗೆ ಚರ್ಚಿಸುತ್ತಿರುವ ವೇಳೆ ನಿಮ್ಮ ಮುಖದ ಭಾವನೆಯು ಸರಿಯಾಗಿಲ್ಲದೆ ಇದ್ದರೆ ಆಕೆಯ ಕೋಪ ಹೆಚ್ಚಾಗಬಹುದು. ಅಪ್ಪಿಕೊಳ್ಳಿ. ನಿಮ್ಮ ಪ್ರೇಯಸಿಯ ತುಂಬ ಕೋಪಗೊಂಡಿದ್ದರೆ ಆಗ ನೀವು ಆಕೆಯನ್ನು ಅಪ್ಪಿಕೊಳ್ಳಿ. ಆಕೆಯನ್ನು ತುಂಬ ಬಿಗಿಯಾಗಿ ಅಪ್ಪಿಕೊಳ್ಳಬೇಡಿ. ಪ್ರೀತಿಯಿಂದ ಅಪ್ಪಿಕೊಳ್ಳಿ. ಈ ಸಂದರ್ಭದಲ್ಲಿ ಆಕೆಯ ಬೆಂಬಲ ಬೇಕಾಗಿರುವುದು. ಆಕೆಗೆ ಇಷ್ಟವಿಲ್ಲದೆ ಇರುವುದು. ಆಕೆ ಅತಿಯಾಗಿ ಕೋಪಗೊಂಡಿರುವ ವೇಳೆ ನೀವು ಏನಾದರೂ ಆಕೆಗೆ ಇಷ್ಟವಿಲ್ಲದೆ ಇರುವಂತಹ ವಿಚಾರವನ್ನು ಮಾಡಿದರೆ ಅದರಿಂದ ನೀವು ಆಕೆಯನ್ನು ಇನ್ನಷ್ಟು ಕೆರಳಿಸಿದಂತೆ ಆಗುವುದು. ಸಿಟ್ಟುಗೊಂಡಿರುವ ವೇಳೆ ನೀವು ಯಾವತ್ತೂ ಟಿವಿ ಆನ್ ಮಾಡಬೇಡಿ ಮತ್ತು ಕರೆ ಮಾಡಿದರೆ ಅದನ್ನು ನಿರಾಕರಿಸಬೇಡಿ. ಕ್ಷಮೆ ಕೇಳಿ. ಆಕೆಯ ಸಿಟ್ಟು ಶಮನವಾಗುವುದು ಎಂದಾಗಿದ್ದರೆ ಆಗ ನೀವು ಆಕೆಯಲ್ಲಿ ಕ್ಷಮೆ ಕೇಳಲು ಮುಂದಾಗಿ. ಕೆಲವು ಸಿಡುಕು ಹುಡುಗಿಯರನ್ನು ಕಾರಣವಿಲ್ಲದೆ ಸಿಡುಕಲ್ಲ. ಆಕೆಗೆ ಇದರ ಬಳಿ ಪರಿಸ್ಥಿತಿ ಅರ್ಥ ಮಾಡಿಸಿ ಮತ್ತು ಆಕೆ ಕೂಡ ಕ್ಷಮೆ ಕೇಳಬಹುದು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.